ನಮಸ್ತೆ. ಇದು ಕಿರುನೆಲ್ಲಿಕಾಯಿ ಗಿಡ. ಇದು ಹುಣಸೆ ಗಿಡ ಎಲ್ಲ ಒಟ್ಟಿಗೆ ಒಂದು ಸರಿ ತಂದಿದ್ದು. ಇದು ಬೀಜದಿಂದ ಅನಿಸುತ್ತೆ, ಇನ್ನೂ ಕಾಯಿ ಬಿಟ್ಟಿಲ್ಲ. ಆದರೆ ವರ್ಷದಲ್ಲಿ ಒಂದೆರಡು ಸರಿ ಎಲೆಗಳೆಲ್ಲ ಒಣಗಿ ಉದುರ್ತಾನೇ ಇರ್ತವೆ. ಪೂರ್ತಿ ತೆಗಿಬೇಕು. ತೆಗೆದುಬಿಟ್ರೆ ಮತ್ತೆ ಹೊಸ ಚಿಗುರು ಬರುತ್ತೆ. ಈ ಥರ ಮಾಡ್ತಾಯಿದ್ದೀನಿ. ಅಲ್ಲಿಗೂ 2 ಸರಿ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ, ಜಾಗ ಸಾಲಲ್ಲ ಅಂತ. ಇವಾಗ ನಾನು ಇದನ್ನು ರಿಪೋರ್ಟ್ ಮಾಡೋಕ್ಕೆ ಹೋಗಲ್ಲ. ಕಾಯಿ ಬಿಡೋವರೆಗೂ ಇನ್ನು ರಿಪೋರ್ಟ್ ಮಾಡೋಕ್ಕೆ ಹೋಗಲ್ಲ. ಕಾಯಿ ಹೂವು ಬಿಟ್ಟಾಗ ಬೇಕಾದ್ರೆ ಇನ್ನೊಂದು ಸರಿ ಬೇರೆಲ್ಲ ಕಟ್ ಮಾಡಿ ರಿಪೋರ್ಟ್ ಮಾಡ್ಕೊಂಡ್ರೆ ಆಯಿತು ಅಂತ. ಇಲ್ಲಿ ಅರಶಿನದ ಗಿಡ ಎಲ್ಲ ಚೆನ್ನಾಗಿದ್ದಾವೆ. ಆದರೆ ಎಲೆಯಲ್ಲಿ ಒಂದು ಚೂರು ಏನೋ ಬೆಸ್ಟ್ ಅಟ್ಯಾಕ್ ಆಗಿದೆ. ಅದರಿಂದ ಏನು ತೊಂದರೆ ಆಗಲ್ಲ. ಆದ್ರೂ ಆಗಿದೆ. ಇನ್ನೂ ಒಂದು ಹೋದ ಸರಿ ಆದರೆ ಸುರುಳಿ ಸುತ್ತಿ ಅದರಲ್ಲಿ ಹುಳ ಬರ್ತಾಯಿದ್ವು. ಅವಕ್ಕಿಂತ ಇದು ಆಸಿ ಏನಾಗಲ್ಲ. ಏನಂದರೆ ನಾವು ಕಡುಬು ಗಿಡಕ್ಕೆ ಬಳಸ್ಕೋವಾಗ ನೀಟಾಗಿ ನೋಡ್ಕೊಂಡು ಚೆನ್ನಾಗಿರೋದು ಬಳಸ್ಕೋಬೇಕು. ಆಮೇಲೆ ಇದು ಮೊನ್ನೆ ಬಂದುಬಿಟ್ಟು ಹೂವಾಗೋಗಿರೋ ಬ್ರಾಂಚಸ್ ಎಲ್ಲ ಕಟ್ ಮಾಡಿದ್ದೆ ನಾನು. ಮತ್ತು ಇವಾಗ ಹೊಸ ಬ್ರಾಂಚು ಮೊಗ್ಗು ಹೂವು ಬಂದಿದ್ದಾವೆ. ಆಮೇಲೆ ಅಲ್ಲಲ್ಲಿ ಕಾಸ್ಮಾಸ್ ಹಾಕಿದ್ದೆ. ನಾವು ಸುಮಾರು ಊರಿಂದ ತಂದಿದ್ವು. ಅವು ಸಸಿಗಳು ಎಲ್ಲೆಲ್ಲಿ ಜಾಗ ಇತ್ತೋ ಖಾಲಿ ಪಾಟ್ಗಳಿಗೆ ಒಂದು ಸೈಡಲ್ಲೇ ಗಿಡ ಇರೋ ಪಾಟ್ಗಳಿಗೆ ಸೈಡಲ್ಲಿ ಇಟ್ಟಿದ್ದೆ. ಆಮೇಲೆ ಬಿಳಿ ರುದ್ರಾಕ್ಷಿ ಬರಲಿಲ್ಲ, ಆಮೇಲೆ ಕೆಂಪುದು ಬರಲಿಲ್ಲ. ಇದೊಂದೇ ಬಂತು. ಅಲ್ಲಿ ನಾವು ಹೋದಾಗ ಮಳೆಯಿಂದಾಗ ಬೀಜ ಸರಿಗೆ ಆಗಿರಲಿಲ್ಲ ಅಲ್ವಾ, ಅವನ್ನೇ ತಂದು ಹಾಕಿದ್ದು. ಆದರೆ ಒಂದೂ ಬರಲಿಲ್ಲ, ಕೆಂಪುದು ಬರಲಿಲ್ಲ, ವೈಟು ಬರಲಿಲ್ಲ. ಪಿಂಕ್ ಒಂದೇ ಬಂದಿದೆ. ಇನ್ನು ಒಂದೇ ಇದ್ದಾವೆ. ಇನ್ನೊಂದು ಸರಿ ಯಾವಾಗಾದ್ರು ಕೇಳಿ ಇಸ್ಕೊಂಡು ಹಾಕ್ಬೇಕು. ಅವು ನಂದು ತುಂಬ ಚೆನ್ನಾಗಿದೆ ಕೆಂಪುದು. ವೈಟು ನಾನೇ ಫಸ್ಟ್ ಹಾಕಿದ್ದು, ಅದಾದಮೇಲೆ ನಾನು ಎಲ್ಲರಿಗೂ ಕೊಟ್ಟಿದ್ದು. ಇವಾಗ ನನ್ನ ಹತ್ರನೇ ಇಲ್ದಂಗೆ ಆಗಿದೆ. 2 ವರ್ಷ ನಾನು ಗಾರ್ಡನ್ನಲ್ಲಿ ಸಿಮೆಂಟ್ ಕೆಲಸ ಇರೋದಕ್ಕೆ ಆ ಬೀಜಗಳು ಉಳಿಸ್ಕೊಳಕ್ಕಾಗಿಲ್ಲ ನನಗೆ. ಇಲ್ಲೆಲ್ಲ ಬಳ್ಳಿಗಳು ಡೈಲಿ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಫಸ್ಟ್ ಬಂದು ಎಲೆ ಕಿತ್ಬಿಟ್ಟು ಬಳ್ಳಿಗಳೆಲ್ಲ ಸರಿ ಮಾಡಿ ಗುಡಿಸ್ತೀನಿ. ಅವತ್ತು ಭಾನುವಾರ ಆಗಿದ್ದಕ್ಕೆ ನಮ್ಮ ಚಿಕ್ಕವನ ಮೊಮ್ಮಗ ಬಂದಿದ್ದಾನೆ, ತೋರಿಸ್ತೀನಿ. ಆಟ ಆಡ್ತಾಯಿದ್ದಾನೆ ಆ್ಯಪಿ ಹತ್ರ. ಅವನು ಸ್ಕೂಲ್ ಹತ್ರನೇ ಮನೆ ಇರೋದ್ರಿಂದ ಅವನು ಜಾಸ್ತಿ ಬರೋಕ್ಕಾಗಲ್ಲ. ಆಮೇಲೆ ಅವನು ನಡ್ಕೊಂಬರ್ಬೇಕಾಗುತ್ತೆ. ಸ್ವಲ್ಪ ನಡೆಯೋಕ್ಕೆ ದೂರನೇ ಅನಿಸುತ್ತೆ, ಗಾಡಿ ಇಲ್ಲಾದರೆ ಹತ್ರ. ಅವತ್ತು ಅವರಪ್ಪ ಬಂದು ಬಿಟ್ಟೋಗಿದ್ದಾರೆ. ಕೊನೆಯವರೆಗೂ ವಿಡಿಯೋ ನೋಡಿ. ಅವತ್ತು ಇನ್ನೊಂಚೂರು ಸಮಾಧಾನ ಆಗಿದ್ದ ವಿಷಯ ನಿಮ್ಮ ಹತ್ರ ಹೇಳ್ತೀನಿ. ಯಾಕೆಂದರೆ ನನಗೆ ಏನೇ ಬೇಜಾರಾದರೂ ಏನೇ ಸಮಾಧಾನ ಆದ್ರೂ ನಿಮ್ಮ ಹತ್ರ ಹಂಚ್ಕೊಳ್ಳೋದೇ ನನಗೆ ಖುಷಿ ಅನಿಸುತ್ತೆ. ಅದರಿಂದ ಪೂರ್ತಿ ವಿಡಿಯೋ ನೋಡಿ. ಅವತ್ತು ನಾನು ಎಲ್ಲ ಕೆಲಸ ಮುಗಿಸಿ ಅಡುಗೆ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಬೆಳಗ್ಗೆ 11:30 ಆಗಿತ್ತು ನಾನು ಗಾರ್ಡನಿಗೆ ಬಂದಾಗ. 11:30 ಬಂದು ಗುಡಿಸ್ತಾ ಇದ್ದೆ. ಅವನು ಬಂದ, ಅಜ್ಜಿ ಅಂದ್ಕೊಂಡು. ಬಂದಾದಮೇಲೆ ಅವನು ಜ್ಯೂಸ್ ಇತ್ತು ಕೆಳಗಡೆ. ಜ್ಯೂಸ್ ಇಟ್ಟಿದ್ದೆ ನಾನು, ಸುಸ್ತಿಗೆ ಅಂತ ಜ್ಯೂಸು ಇಟ್ಟಿರ್ತೀನಿ ಯಾವಾಗಲೂ. ಆ ಜ್ಯೂಸ್ ತೊಗೊಂಬಂದು ಕುಡಿಯಪ್ಪ ಅಂತ ಹೇಳಿದೆ. ಕುಡ್ದು ಅವನು ನನಗೂ ತಂದಿದ್ದ. ಅದಾದಮೇಲೆ ನಾನು ಗಾರ್ಡನ್ ಕೆಲಸ ಮಾಡ್ತಿದ್ದೆ. ಅವನು ಆಪಿ ಹತ್ರ ಆಡ್ತಾಯಿದ್ದ. 1:30ವರೆಗೂ ಕೆಲಸ ಮಾಡಿದೆ ಅವತ್ತು. ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದು, ಡೀಪಾಗಿ ಕ್ಲೀನ್ ಮಾಡೋದಿತ್ತು ಅವತ್ತು. ಮಣ್ಣೆಲ್ಲ ಇತ್ತು, ಮಣ್ಣೆಲ್ಲ ನೀಟಾಗಿ ಗುಡಿಸಿ. ಆಮೇಲೆ ಅದೇ ಮಾಮೂಲಿ ಎಲೆಗಳು ತೆಗಿತೀನಲ್ಲ, ಹೇಳ್ತಾರೆ ಅನ್ಕೋಬೇಡಿ ದಯವಿಟ್ಟು. ಅವನ್ನೆಲ್ಲ ತೆಗೆದು ಎಲ್ಲೆಲ್ಲಿ ಹುಳ ಬಂದಿರೋದು ಎಲೆ ಇದೆಯಾ ಅಥವಾ ಏನಾದ್ರು ಬೇರೆ ಕೆಲಸ ಇದೆಯಾ ಅಂತೆಲ್ಲ ನೋಡ್ಕೊಂಡು ಎಲ್ಲ ಮಾಡಿ ಹೋಗೋಷ್ಟೊತ್ತಿಗೆ 1:30 ಆಯಿತು. 1:30 ಆದಮೇಲೆ ಅವನಿಗೆ ಪಡ್ಡುಗಿಟ್ಟು ರೆಡಿ ಮಾಡಿದ್ದೆ. ಆ ಪಡ್ಡು ಹಾಕ್ಕೊಟ್ಟೆ ನನ್ನ ಮಗನಿಗೆ, ಅವನಿಗೂ. ಇಬ್ಬರು ತಿಂದರು. ಆಮೇಲೆ ನಾನು ಒಂಚೂರು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಯಾಕೆಂದರೆ ಅವತ್ತು ಭಾನುವಾರ ಆಗಿರೋದ್ರಿಂದ ನಾನು ಸ್ವಲ್ಪ ಲಿಕ್ವಿಡ್ ಕೊಡಬೇಕಾಗಿತ್ತು. ಗೂಗಲ್ ಚೆಕ್ ಮಾಡಿದಾಗ ಮಳೆ ಇಲ್ಲ ಅಂತ ಬಂತು. ಸುಮಾರು 15-20 ದಿನ ಆಯಿತು ನಾನು ಆವಾಗ. ಅವತ್ತೂ ಬಾಳೆಹಣ್ಣಿಂದು ಕರ್ಬೂಜ ಹಣ್ಣಿಂದು ಲಿಕ್ವಿಡ್ ಕೊಟ್ಟು ಸ್ನಾನ ಮಾಡಿ ಮಲಗಿ ಜ್ವರ ಬಂದೋಳು ಆದಮೇಲೆ ಗಿಡಗಳಿಗೆ ಏನು ಆರೈಕೆನೇ ಮಾಡಿಲ್ಲ ಅಲ್ವಾ. ಬರೀ ಮಳೆ ನೀರಿಂದನೇ ಚೆನ್ನಾಗಿದ್ದಾವೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲಿಕ್ವಿಡ್ ಕೊಡೋಣ ಅಂತ ಅಂದ್ಕೊಂಡು ಸ್ನಾನ ಮಾಡಿದೆ, ಮಲಗಿದ್ದೆ. ಊಟ ಮಾಡಿಬಿಟ್ಟು ಮಲಗಿದ್ದೆ. ಯಾಕೆಂದರೆ ಬಿಸಿಲು ಕಮ್ಮಿ ಆದಮೇಲೆ ನಾವು ಲಿಕ್ವಿಡ್ ಕೊಟ್ಟರೆ ರಾತ್ರಿವರೆಗೂ ಗಿಡಗಳು ಆಗುತ್ತೆ. ಬಿಸಿಲಿದ್ದಂಗೆ 4 ಗಂಟೆ 3:30-4 ಗಂಟೆ ಕೊಟ್ಬಿಟ್ರೆ ಬಿಸಿಲಲ್ಲಿ ಬೇಗನೆ ಮಣ್ಣು ಒಣಗಿಬಿಡುತ್ತೆ. ನಾವು ಕೊಟ್ಟಿದ್ದು ಯೂಸ್ ಆಗೋಲ್ಲ. ಇದಕ್ಕೆ ನಾನು ಬಿಸಿಲು ಕಮ್ಮಿ ಆಗುತ್ತೆ 5-5:30 ಮೇಲೆ, ಹತ್ತತ್ರ 6 ಗಂಟೆ ಆಗುತ್ತೆ ಆವಾಗ ಕೊಡೋದು ಯಾವಾಗಲೂ. ಸ್ವಲ್ಪ ಆಗಲೇ ಪೂರ್ತಿ ಬಿಸಿಲು ಹೋಗ್ಬಿಟ್ಟು ಆಗಲೇ ಮಬ್ಬಿಸ್ತಾ ಇರುತ್ತೆ. 1-1:30 ಗಂಟೆ ಆಗುತ್ತೆ ಲಿಕ್ವಿಡ್ ಕಲಸಿ ಕೊಡೋಕ್ಕೆ ಎಲ್ಲದಕ್ಕೂ. ಅದರಿಂದ ಕಾಯ್ತಾಯಿದ್ದೆ ನಾನು. 4 ಗಂಟೆ ಅನಿಸುತ್ತೆ. 4 ಗಂಟೆಗೆ ಅವನು ಟ್ಯೂಷನ್ಗೆ ಹೋಗ್ಬೇಕಾಗಿತ್ತಂತೆ. ಬಂದು ಕರ್ಕೊಂಡೋಗ್ತಾರೆ ಅಂತ ಹೇಳಿದ್ದ. ಮತ್ತೆ ಒಂದು ಸರಿ 2:30ಗೆ 1 ಗಂಟೆಗೆ ಒಂಚೂರು ಪಡ್ಡು ತಿಂದಿದ್ದ. 2:30ಗೆ ಒಂಚೂರು ಪುಳಿಯೋಗರೆ ಕಲಿಸ್ಕೊಟ್ಟೆ, ತಿಂದ.
ಆಮೇಲೆ ಇದು ನೋಡಿ ಮೊಗ್ಗು ಬೇರೆ ಥರ ಇದೆ. ಇದು ಬೇರೆ ಕಲರ್ ಹೂವು ಅನಿಸುತ್ತೆ ನನಗೆ. ಬಿಟ್ಟಾಗ ತೋರಿಸ್ತೀನಿ. ಅದು ನೋಡಿ ಅಲ್ಲಿ ಆಟ ಆಡ್ತಾ ಇದ್ದಾನೆ ಆಪಿ ಹತ್ರ. ತುಂಬ ದಿನ ಆಯ್ತಲ್ಲ, ಅದಕ್ಕೂ ಖುಷಿ. ಅವ್ನು ಬಂದಿರೋದು ಆಟ ಆಡ್ತಾಯಿದ್ರು. ನಾನು ನನ್ನ ಕೆಲಸ ಮಾಡಿ ಎಲ್ಲ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಗುಡಿಸಿ ಎಲ್ಲ ಆದಮೇಲೆ ನಾನು ವಿಡಿಯೋ ಮಾಡ್ತಾಯಿರೋದು. ಅಷ್ಟೊತ್ತಿಗೆ ಸುಮಾರು 12-1 ಗಂಟೆ ಆಗಿರುತ್ತಲ್ಲ. ಹೂವು ಎಲ್ಲ ಫುಲ್ಲು ಅರಳಿಬಿಟ್ಟಿರುತ್ತೆ. ಅವತ್ತು ಭಾನುವಾರ ಆಗಿರೋದ್ರಿಂದ ನಾನು ದೇವರ ಸಾಮಾನು ಬೆಳಗ್ಗೆನೇ ತೊಳೆದಿಟ್ಟು ಬಂದಿದ್ದೆ. ಪೂಜೆ ಏನು ಮಾಡೋಷ್ಟಿರಲ್ಲ ಅವತ್ತೇನು, ದೀಪನೂ ಹಚ್ಚಕ್ಕೆ ಹೋಗಲ್ಲ ನಾನು. ಅದರಿಂದ ಸ್ನಾನ ಸಾಯಂಕಾಲ ಮಾಡ್ತೀನಲ್ವ, ಅದರಿಂದ ಹೂವನೇನು ಕೀಳಲಿಲ್ಲ. ಕಿತ್ತರೂ ತಗೊಂಬಂದು ಫ್ರಿಜ್ಜಲ್ಲಿಟ್ಟು ತಿರ್ಗಾ ಬೆಳಗ್ಗೆಗೆ ಆಗುತ್ತೆ. ಅವೇನು ಆಗೋಲ್ಲ. ದಾಸವಾಳ ಕಿತ್ಬಿಟ್ಟು ಕವರ್ಗೆ ಹಾಕಿ ಫ್ರಿಜ್ಜಲ್ಲಿಟ್ಟರೆ ಇರುತ್ತೆ. ತಿರ್ಗಾ ಮಾರನೇ ದಿನ ಅರಳಿರೋಷ್ಟು ಫ್ರೆಶ್ ಆಗಿಲ್ಲ ಅಂದ್ರೂ ಪೂಜೆ ಗಿಡಷ್ಟು ಚೆನ್ನಾಗಿರುತ್ತೆ. ತುಂಬ ಬಾಡೇನು ಹೋಗಿರಲ್ಲ ಗಿಡದಲ್ಲಿ ಬಾಡ್ದಂಗೆ. ಆಮೇಲೆ ಇಲ್ಲಿ ಇದು ಗುಲಾಬಿ ಗಿಡಗಳು ನೋಡಿ. ಗುಲಾಬಿ ಗಿಡಗಳಿಗೆಲ್ಲ ಒಂದು ಹೂವು ಇಲ್ಲ, ಎಲ್ಲ ಆಗೋಗಿದ್ದಾವೆ. ಇವಾಗ ಮತ್ತೆ ಹೊಸ ಚಿಗುರು ಬಂದರೆ ಮತ್ತೆ ಹೂವು ಆಗುತ್ತೆ. ಒಂದು ಸರಿ ಹಂಗೆ ಯಾವುದೇ ಗಿಡ ಆಗಲಿ ಅಷ್ಟೇ ಅಲ್ವಾ. ಒಂದು ಸರಿ ಹಣ್ಣಿನ ಗಿಡ ಆಗಲಿ ಹೂವಿನ ಗಿಡ ಆಗಲಿ ಒಂದು ಸರಿ ಬಿಟ್ಟಾಗ ಅವಕ್ಕೆ ಚೇತರಿಸ್ಕೊಳ್ಳೋಕ್ಕೆ ಮತ್ತೆ ಟೈಮ್ ಬೇಕು. ಮನುಷ್ಯರಿಗೂ ಅಷ್ಟೇ ಅಲ್ವಾ. ನೋವು ಆಗಲಿ ಖುಷಿ ಆಗಲಿ ಅದು ಕಳೆದ ಮೇಲೆ ಚೇತರಿಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಗಿಡಗಳಿಗೂ ಅಷ್ಟೇ ನಮ್ಮ ಥರನೇ ಅವಕ್ಕೆ. ಆದರೆ ಅವಕ್ಕೆ ನಮಗಿದ್ದಷ್ಟು ಬಾಧ್ಯತೆ ಇರಲ್ಲ ಅನಿಸುತ್ತೆ. ಚೆನ್ನಾಗಿರ್ತವೆ ಒಂದಕ್ಕೊಂದು ಹೊಂದ್ಕೊಂಡು. ಅವನು ಖುಷಿಯಾಗಿ ಓಡಾಡ್ಕೊಂಡಿದ್ದ. ಅದನ್ನು ನೋಡೇ ನಂಗೆ ಖುಷಿ ಆಯಿತು. ಎಷ್ಟೊತ್ತು ನಾನು ಎಲ್ಲಿ ಮೇಲಿದ್ನೋ ಅಷ್ಟೊತ್ತು ಇದ್ದ. ಕೆಳಗಡೆ ಟಿ ವಿ ಇತ್ತು, ಫೋನ್ ಇದ್ವು. ಅವ್ನು ತೊಗೊಂಬಂದಿದ್ದ ಫೋನು, ಅವ್ರ ಅಮ್ಮನ ತಂದಿದ್ದ ಆಟ ಆಡೋಕ್ಕೆ. ಆದ್ರೂ ಫೋನಿನ ಜೊತೆ ಏನಿರಲಿಲ್ಲ. ಆಪಿ ಹತ್ರ ಆಟ ಆಡ್ಕೊಂಡು ಗಾರ್ಡನಲ್ಲಿ ಓಡಾಡ್ತಾಯಿದ್ದ. ನಾನು ಇಲ್ಲೆಲ್ಲ ಗುಡ್ಸೆಲ್ಲ ಆದಮೇಲೆ ಇದು ಬ್ಲೂ ಕಲರು ದಾಸವಾಳ ಕುಡಿಗೆಲ್ಲ ಕಪ್ಪು ಹುಳ ಬಂದುಬಿಟ್ಟಿತ್ತು. ನಾನು ಅದಕ್ಕೆ ಪೂರ್ತಿ ನೋಡಿ ಈ ಥರ ತೆಗೆದುಬಿಟ್ಟೆ. ಅಲ್ಲಿ ಅದು ಸಾಕಷ್ಟೇ ಹೈಟು ಬೆಳೆದಿದೆ. ಅದು ಅಲ್ಲಿಂದ ಬೇಕಾದ್ರೆ ಬುಷಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಆ ಕಪ್ಪು ಹುಳ ಅದೊಂದೇ ಗಿಡಕ್ಕಿದ್ದಿದ್ದು, ಬೇರೆ ಗಿಡಕ್ಕಿರಲಿಲ್ಲ. ಅದರಿಂದ ಅವನ್ನೆಲ್ಲ ಕುಡಿ ಚೂಟ್ಬಿಟ್ಟೆ. ಹೆಂಗೋ ಮೊಗ್ಗು ಇರಲಿಲ್ಲ ಅಲ್ವಾ. ಆಮೇಲೆ ಇನ್ನೂ ಇವನು ತೆಗೆದಿಲ್ಲ ನಾನು ಟೊಮೊಟೊ ಗಿಡ. ತೆಗಿತೀನಿ. ಒಂದೊಂದಾಗಿ ಮಾಡ್ತಾಯಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ದಿನ ಒಂದಿನ ಹಣ್ಣಿನ ಗಿಡ ಎಲೆ ತೆಗಿಯೋದು, ಒಂದಿನ ಬೇಡದೇ ಇರೋ ಗಿಡ ತೆಗಿಯೋದು, ಈ ಥರ ಮಾಡ್ತಾಯಿದ್ದೀನಿ. ಹಿಂಗೆ ನಿಧಾನವತ್ತು ಸುಧಾರಿಸ್ಕೊಂಡ್ಮೇಲೆ ರೀಪಾಟ್ ಕೆಲಸ ಹಚ್ಕೊತೀನಿ. ನಾನು ನಿಧಾನವಾಗಿ ಗಾರ್ಡನ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗಷ್ಟು ಕಮ್ಮಿ ಇಲ್ಲ ಅಂದ್ರೂ ಇವಾಗ ಸುಮಾರಾಗಿ ಜಾಸ್ತಿನೇ. ಸುಮಾರು 2.5-3 ಅವರ್ ಇರ್ತೀನಿ. ನೋಡಿ ಇದು 2ನೇ ಸರಿ ರೆಡಿ ಆಗ್ತಾಯಿದೆ ಚಪ್ರದವರೆಕಾಯಿ. ಚಪ್ರದವರೆಕಾಯಲ್ಲಿ ಒಂದು 2-3 ಥರ ಇದೆ. ನಾನು ಫ್ರಿಜ್ಜಲ್ಲಿಟ್ಟಿದ್ದೆ ಬೀಜ, ಅದರಿಂದ ಅವು ಜರ್ಮಿನೇಟ್ ಆಗಿದ್ದಾವೆ. ನಾವು ಕಡಿಗಿಟ್ಟಿದ್ರೆ ಚಪ್ರದವರೆಕಾಯಿ, ಅವರೆಕಾಯಿ, ಬೀನ್ಸು ಈ ಥರ ಬೀಜ ನಾವು ಇದು ಹೊರ್ಗಡೆನೇ ಇಟ್ಕೊಂಡ್ರೆ ಹುಳ ಬಂದುಬಿಡುತ್ತೆ, ಉಪಯೋಗ್ಸೋಕ್ಕೆ ಬರೋಲ್ಲ. ಆ ಥರ ಬೀಜ ಇದ್ದರೆ ನೀವು ಫ್ರಿಜ್ಜಲ್ಲಿ ಡೀಪ್ ಫ್ರಿಜ್ಜಲ್ಲನ್ನ ಆಗಲಿ ಅಥವಾ ಕೆಳಗಡೆ ಫ್ರಿಜ್ಜಲ್ಲಾರು ಇಟ್ಕೊಂಡ್ರೆ ನಿಮಗೆ ಯಾವಾಗ ಟೈಮ್ ಬರುತ್ತೋ ಆವಾಗ ಹಾಕ್ಕೋಬೋದು. ಬೀಜ ಸೇಫಾಗಿರ್ತವೆ. ನಾನು ಅದು ಒಂದು ಇದಕ್ಕೆ ನರ್ಸರಿಗೆ ಹೋದಾಗ ಬೀಜಗಳು ಫ್ರಿಜ್ಜಲ್ಲಿಟ್ಟಿದ್ದು ಗೊತ್ತಿತ್ತು. ಆವಾಗಿಂದ ಆ ಥರ ಮಾಡ್ತಿದ್ದೀನಿ. ಇನ್ನು ಬದನೆ ಬೀಜ ಅವು ಇವು ಈ ಥರದ್ವೆಲ್ಲ ನಾನು ಬೂದಿ ಹಚ್ಚಿ ಸೇವ್ ಮಾಡ್ತೀನಿ, ಚಿಕ್ಕ ಚಿಕ್ಕ ತರಕಾರಿ ಬೀಜ ಆದರೆ. ಇನ್ನು ಬೀನ್ಸು ಆಮೇಲೆ ಈ ಥರ ಈ ಜಾತಿಗೆ ಸೇರಿದ ಬೀಜ ಎಲ್ಲ ನೀವು ಎಷ್ಟೇ ಬೂದಿ ಹಾಕಿದ್ರೂ ಹುಳ ಬರುತ್ತೆ. ಅದರಿಂದ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಇಲ್ಲಿ ನಾನು ಇದೊಂದೇ ಎಲೆಗೆ ಲೀಫ್ ಮೈನರ್ ಇದೆ, ಅದಕ್ಕೆ ಅದು ಎಲೆ ತೆಗೆದುಬಿಟ್ಟೆ. ಅದು ಸೋರೆಕಾಯಿ ಗಿಡ ದೊಡ್ಡದಾಗಿ ಬೆಳೀತಾ ಇದೆ. ಡ್ರಮ್ಮು ಅದೇ ಸಪೋಟೊ ಗಿಡ ಇರೋದು. ಅದರಿಂದ ಅದಕ್ಕೆ ಸಾಕಾಗುತ್ತೆ ಈ ವರ್ಷ. ಬರೋ ವರ್ಷ ಸಪೋಟೊ ಗಿಡ ಇರುತ್ತೆ, ಆವಾಗ ಈ ಥರ ಗಿಡಗಳು ನಾವು ಹಾಕೋಕ್ಕಾಗಲ್ಲ. ಇವಾಗ ಸ್ವಲ್ಪ ಕೆಳಗಡೆ ಖಾಲಿ ಇರುತ್ತಲ್ವ, ಅದರಿಂದ ಈ ಥರ ಬಳ್ಳಿ ತರಕಾರಿ ಒಂದು ಸರಿ ಬೆಳ್ಕೊಬೋದು. ನೆಕ್ಸ್ಟು ನಾವು ಬೇರೆಯೇ ಅದಕ್ಕೇನಾದ್ರು ಸಪ್ರೇಟ್ ಇಟ್ಬಿಟ್ಟು ಅಥವಾ ಅಕ್ಕಿ ಚೀಲ ಅವೆಲ್ಲ ಒಂದು ಸರಿ ಅಕ್ಕಿ ಚೀಲದಲ್ಲಿ ಬೆಳೆಸಿರೋದು ಕೂಡ ನಾನು ವಿಡಿಯೋ ಮಾಡಿದ್ದೆ. ಆ ಥರ ಬೆಳೆಸ್ಕೊಬೋದು. ಇಲ್ಲಿ ಚೇಪೆಕಾಯಿದೆ ಕೆಳಗಡೆ ಇರೋ ಎಲ್ಲ ಮಧ್ಯದೆಲ್ಲ ತೆಗೆದುಬಿಟ್ಟಿದ್ದೆ. ತೆಗೆದ್ರೂ ನೋಡು ಆ ಸೈಡ್ ಒಂದು ಹುಳ ಇದೆ, ತೋರಿಸ್ತೀನಿ ನಿಮಗೆ. ಈ ಸರಿ ಹಣ್ಣಿನ ಗಿಡಗಳೆಲ್ಲ ನಾನು ಇದೇ ಥರ ಮಾಡ್ತೀನಿ, ಎಲೆಗಳು ತೆಗೆದುಬಿಡ್ತೀನಿ. ಸ್ವಲ್ಪ ನನಗೆ ಔಷಧಿ ಹೊಡೆಯೋಕ್ಕೆ ಟೈಮ್ ಸಾಲ್ತಾ ಇಲ್ಲ ಅಲ್ಲ, ಅದರಿಂದ ಎಲೆ ತೆಗೆದುಬಿಟ್ರೆ ಹೊಸ ಚಿಗುರು ಬರುತ್ತೆ ಅಂತ. ಈ ಥರ ನಿಂಬೆ ಗಿಡನೂ ಚೆನ್ನಾಗಿದೆ, ಮತ್ತು ಹೂವನೂ ಆಗ್ತಾಯಿದೆ, ಕಾಯಿ ಆಗ್ತಾಯಿದೆ. ತುಂಬ ಹೇಳ್ಕೊಳ್ಳೋಷ್ಟು ಜಾಸ್ತಿ ಇಲ್ಲ ಅಂದ್ರೂ ಅವಾಗೊಂದು ಇವಾಗೊಂದು ಆಗ್ತಿದೆ. ಅದರಲ್ಲಿ ಮಣ್ಣು ಕೂಡ ಚೆನ್ನಾಗಿದೆ. ಅದರಲ್ಲಿ ಎರೆಹುಳ ಸಿಕ್ಕಾಪಟ್ಟೆ ಇದೆ.
ನಾನು ಅದಕ್ಕೆ 15 ದಿನಕ್ಕೊಂದು ಸರಿ ದೇವ್ರಿಗಿಟ್ಟಿರೋ ಹೂವೆಲ್ಲ ತಂದು ಕೆಳಗಡೆ ಹಾಕ್ತಿದ್ದೆ. ಅದೇ ಸುಮಾರು ಗೊಬ್ಬರ ಆದಂಗೆ ಆಗಿದೆ, ಅದರಿಂದ ಚೆನ್ನಾಗಿದೆ. ನೋಡಿ ಈ ಥರ ಸ್ಟೆಮ್ ಕಪ್ಪಾಗ್ಬಿಟ್ಟಿದೆ. ಆಮೇಲೆ ಅದು ನಾನು ಕೈಯಲ್ಲಿ ಈ ಥರ ಹೊಸಗೆ ನೋಡಿದ್ರೆ ಕೈಗೆ ಅಂಟಿಸ್ತಾಯಿತ್ತು, ಅದೊಂಥರ ಬೆಸ್ಟು. ಅದಕ್ಕೆ ನಾನು ಅದು ಪೂರ್ತಿ ಸ್ಟೆಮ್ ಕಟ್ ಮಾಡ್ತೀನಿ. ಆಮೇಲೆ ಕತ್ತರಿ ಅಲ್ಲಿಟ್ಟಿದ್ದೀನಲ್ವ, ಅದರಿಂದ ಕಟ್ ಮಾಡಿ ತೆಗೆದುಬಿಡ್ತೀನಿ. ಯಾಕೆಂದರೆ ಆ ಥರ ಇರೋವನ್ನ ನಾವು ಇಟ್ಟರೆ ಮತ್ತೆ ಜಾಸ್ತಿ ಆಗುತ್ತೆ. ಆಮೇಲೆ ಇಲ್ಲಿ ಶನಿವಾರ ಚಿಕ್ಕ ಚಿಕ್ಕ ಪರ್ಕೆ ಎರಡಿದ್ವು, ಅವನ್ನೆಲ್ಲ ಸೇರಿಸಿ ಚೆನ್ನಾಗಿರೋವು ಮಾತ್ರ ಸೇರಿಸ್ಬಿಟ್ಟು ಒಂದು ಪರ್ಕೆ ಮಾಡಿದ್ದೆ. ಆ ಥರ ಪರ್ಕೆಯಲ್ಲಿ ಈ ಥರ ಬಿದಿರಿನ ಕಡ್ಡಿ ಇಟ್ಟಿರ್ತಾರೆ, ಅವನ್ನ ತೆಗೆದ್ರೆ ನಾವು ಈ ಸೇವಂತಿಗೆ ಗಿಡ ಅವೆಲ್ಲ ಹೂವಿನ ಬಾರ್ಕ್ ಬಗ್ಬಿಡ್ತಾವಲ್ಲ, ಅಂಥವು ಕಿಟ್ ಕಟ್ಬೋದು. ಅದನ್ನು ನೆನ್ನೆ ತೆಗೆದು ಇಲ್ಲಿ ಇಟ್ಟೋಗಿದ್ದೆ, ಒತ್ತಾಯಿತು ಅಂತ. ಇವಾಗ ತೆಗೆದು ಅವು ಎಲ್ಲಿಡಬೇಕೋ ಅಲ್ಲಿ ಇಡ್ತೀನಿ ನಾನು. ಯಾಕೆಂದರೆ ಕೋಲೆಲ್ಲ ನಾನು ಕೋಲೆಲ್ಲ ಒಂದು ಕಡೆ ಇಟ್ಕೊಂಡಿರ್ತೀನಿ, ಹುಡ್ಕಂಗೆ ಆಗಬಾರ್ದು. ಆ ವಸ್ತು ಆ ಜಾಗದಲ್ಲಿದ್ದಾಗ ನಮಗೆ ಹುಡ್ಕೋಷ್ಟಿರಲ್ಲ, ನಮಗೆ ನೆನಪಿರುತ್ತೆ. ಆಮೇಲೆ ಇದು ಲಾಂಗ್ ಬೀನ್ಸ್ ಅಲ್ಲ, ನೋಡಿದ್ರೆ ಹೂವು ಬೇರೆ ಥರ ಇದೆ. ಅದು ಬಿಟ್ಟು ತೋರಿಸ್ತೀನಿ. ಯೆಲ್ಲೋ ಕಲರ್ ಇದೆ ಹೂವು ಇದರಲ್ಲಿ. ಇನ್ನು ಲಾಂಗ್ ಬೀನ್ಸು, ಆಮೇಲೆ ಚಪ್ರದ ಅವರೆಕಾಯಿ ಇವೆಲ್ಲ ಹೂವು ಈ ಥರ ವೈಟ್ಗಿರುತ್ತೆ. ಇದರಲ್ಲಿ ಯೆಲ್ಲೋ ಥರ ಇದೆ, ಯೆಲ್ಲೋ ಥರ ಕೆಳಗಡೆ ಐತೆ, ಅಷ್ಟು ಕಾಣಿಸ್ಲಿಲ್ಲ ಅನ್ಸುತ್ತೆ ನಿಮಗೆ. ನನಗೆ ಅದನ್ನು ನೋಡಿಬಿಟ್ಟು ಇದೇನೋ ಬೇರೆ ಅಲಸಂದೆಕಾಯಿ ಇರ್ಬೋದು ಅಂತ ಡೌಟು. ನೋಡ್ತೀನಿ, ನೆಕ್ಸ್ಟ್ ಏನಾದ್ರು ಅಲಸಂದೆಕಾಯಿ ಆದಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದಿದ್ದರೆ ವಿಡಿಯೋಗಳು ಸ್ವಲ್ಪನಾದರೂ ಉಪಯೋಗ ಇದೆ ಅಂತ ನಿಮ್ಗೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಬೇರೆಯವರಿಗೆ, ನಮಗೊಂಚೂರು ಹೆಲ್ಪ್ ಆಗುತ್ತೆ. ಆಮೇಲೆ ನೋಡಿದವ್ರು ಒಂದು ಲೈಕ್ ಕೊಡಿ, ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ. ಚಿಂತಾಮಣಿ ಚೆಂಡು ಹೂವು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಒಣಗಿರೋ ಹೂವು ದಿನಾ ತೆಗಿತಾ ಇರಬೇಕು, ಇಲ್ಲಾಂದರೆ ಗಿಡ ಡಲ್ಲಾಗುತ್ತೆ. ತುಂಬ ಹೂವೇ ಬಿಡುತ್ತೆ ಇದು ದೊಡ್ಡ ದೊಡ್ಡ ಪಾಟಲ್ಲಿ. ನೀವು ಚೆಂಡು ಹೂವಿನ ಗಿಡ ಆಗಲಿ, ಚಿಂತಾಮಣಿ ಚೆಂಡು ಆಗಲಿ, ಎಲ್ಲ ಪಾಟಲ್ಲೂ ಇವಾಗ ಸೀಸನ್ ಅಲ್ವಾ, ಒಂದೊಂದು ಇಡಿ ಅದನ್ನು ತೆಗೆದಾಗ ನಮಗೆ ಹಳೇ ಪಾಟ್ಗಳಾಗಿ ಇಟ್ಕೊಂಡಾಗ ಚೆಂಡು ಹೂವಿನ ಗಿಡ ಆರಾಮಾಗಿ ಬೆಳೆಯುತ್ತೆ. ಆಮೇಲೆ ಆ ಗಿಡ ಒಣಗಿದ ಮೇಲೆ ತೆಗೆದಾಗ ಆ ಪಾಟಿನ ಮಣ್ಣು ಲೂಸ್ ಆಗುತ್ತೆ. 2 ಥರ ಉಪಯೋಗ ಆಗುತ್ತೆ. ಆ ಥರ ಮಾಡ್ಕೊಬಂದು ನೀವು, ಅದೇನು ಸ್ವಲ್ಪ ದಿನವೇ ಇರುತ್ತೆ. ಆಮೇಲೆ ಇಲ್ಲೆಲ್ಲ ಗ್ರೋ ಬ್ಯಾಗಲ್ಲಿ ಸಿಕ್ಕಾಪಟ್ಟೆ ಏನೋ ಬೆಳೆದಿದೆ, ಅವನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಇವತ್ತು ಮಾರ್ನಿಂಗ್ ಗ್ಲೋರಿ ಲೇಟಾಗಿ ಬರ್ತೀನಲ್ವ, ಮಾರ್ನಿಂಗ್ ಗ್ಲೋರಿ ಅರಳಿ ಬಾಡ್ತಾ ಇರುತ್ತೆ. ಅದ್ರ ಕಲರ್ ತೋರ್ಸೋಕ್ಕಾಗಿಲ್ಲ ನಿಮಗೆ, ಯಾವಾಗಾರು ಒಂದು ಸರಿ ತೋರಿಸ್ತೀನಿ. ಒಂದೇ ಕಲರು ನೋಡಿ ಎಷ್ಟು ಹೂವು ಬಿಟ್ಟಿದೆ ಅಂತ. ಇದು ತುಂಬ ಚೆನ್ನಾಗಿ ಬಿಡುತ್ತೆ. ಆ ಹೂವು ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ. ಆಮೇಲೆ ಇದು ಮಧುಮಾಲತಿ ಬಳ್ಳಿ ಥರ ಬರುತ್ತೆ ಅಂತ ಇಲ್ಲಿ ಕಟ್ಟಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಹಬ್ಕೊಂಡು ಹೋಗ್ತಾ ಇದೆ. ಎಷ್ಟು ಸುಮಾರು ದಿನ ಆಯಿತು ನಾನು ತಂದು, ಅದು ಬಳ್ಳಿ ಥರ ಬರ್ತಾನೆ ಇರಲಿಲ್ಲ, ಇವಾಗ ಬರ್ತಾಯಿದೆ. ಅದನ್ನು ನೋಡಿ ಖುಷಿ ಆಯಿತು. ಅದು ಬಳ್ಳಿ ಥರ ಬರೋದು ನೋಡಿಬಿಟ್ಟು ನಾನು ಫಸ್ಟ್ ಸರಿ ಹುಷಾರಿಲ್ದ ಆದಮೇಲೆ ನೋಡಿದೆ. ಅದನ್ನು ತಂದು ಇಲ್ಲಿ ಇಟ್ಬಿಟ್ಟು ಹಗ್ಗ ಕಟ್ಟಿದ್ದೀನಿ, ಚೆನ್ನಾಗಿದೆ. ಚೇಪೆಕಾಯಿ ಇಲ್ಲಿ ಇನ್ನೊಂದು ಸ್ವಲ್ಪ ಇದ್ದಾವೆ ಈ ಗಿಡದಲ್ಲಿ, ಸುಮಾರು ಹಾರ್ವೆಸ್ಟ್ ಮಾಡಿದೆ ಈ ಗಿಡದಲ್ಲಿ. ಇದು ಆನ್ಲೈನಿಂದ ತರಿಸಿದ ಗಿಡ, ಬೇಗನೆ ಬೆಳೆದು ಕಾಯಿ ಬಿಡ್ತು. ಒಳಗಡೆ ಸ್ವಲ್ಪ ಲೈಟ್ ಪಿಂಕ್ ಇದೆ, ತುಂಬ ಡಾರ್ಕ್ ಪಿಂಕ್ ಅಲ್ಲ, ಲೈಟ್ ಪಿಂಕು. ನೋಡಿ ಕೋಲ್ ಕೈಯಲ್ಲೇ ಇಟ್ಕೊಂಡಿದ್ದೀನಿ. ಬಿದಿರಿನೂ ಚೆನ್ನಾಗಿರುತ್ತೆ, ಸುಮಾರು ದೊಡ್ಡದು ಇರುತ್ತೆ. ನೀವು ಹೂವಿನ ಗಿಡಕ್ಕೆ ನೀವು ಮನೆ ಕಸ ಗುಡಿಸೋ ಪರ್ಕೆನ ಬಿಸಾಕೋವಾಗ ಅದ್ರಾಗಿರೋ ಬಿದಿರಿನ ಕಡ್ಡಿ ತಗೊಂಬಿಡಿ, ಉಪಯೋಗ ಬರುತ್ತೆ. ಆಮೇಲೆ ಇದು ಲಾಲ್ಬಾಗಿಂದ ತಂದಿರೋದು ಪಿಂಕ್. ಆದಮೇಲೆ ಇದು ಹೊಸದು ಹೂವು, ಇನ್ನೊಂದು ಕಲರು. ಖುಷಿ ಆಯ್ತು ನೋಡಿ, ಇದು ಇರಲಿಲ್ಲ ನಮ್ಮ ಹತ್ರ. ಇದು 2 ಗಿಡ ಇದೆ ಒಂದು ಪಾಟಲ್ಲಿ, ರೀಪಟ್ ಮಾಡೋವಾಗ ನೋಡಿಸ್ತೀನಿ. ಇನ್ನು ಒಂದು ಪಿಂಕು ಒಂದು ಸರಿ ತೋರಿಸಿದ್ದೆ ಅನಿಸುತ್ತೆ, ಇನ್ನು ಮೊಗ್ಗಿದ್ದಾವೆ ಅದರಲ್ಲಿ. ನಮಸ್ತೆ, ಇನ್ನೊಂದು ವಿಡಿಯೋದ ಸಿಗ್ತೀನಿ.